ಅದನ್ನೇ ಹೇಳ್ಬೇಕಲ್ವಾ ನೀವು ಆಫ್ ಮಾಡಿದ್ದೀನಿ ಅಂತ ಮತ್ತೆ ಯಾಕೆ ಸುಳ್ಳು ಯಾಕೆ ಬೊಗಳೋದು? ಬಗ್ಲತೆಲ್ಲ ಕರೆಕ್ಟಾಗಿ ಮಾತಾಡಿ. ಬಗ್ಲಕ್ಕೆ ನಾಯಿನ ನಾವು ಮಾತಾಡ್ತಾ ಇದ್ದೀವಿ. ಅದೇನೇನು ಅವು ಥರ ತಾಳ್ತೀರೋ ನನಗಂತೂ ಗೊತ್ತಾಗಲ್ಲ. ನನ್ನ ಹೆಸರು ಶಂಕರ ಅಂದ್ಬಿಟ್ಟು ಎಲ್ಲರೂ ನನ್ನ ಸೆಕ್ಷನ್ ಶಂಕರ ಅಂತಾರೆ. 37007 ಕೊನೆ ಪ್ರಯತ್ನ. 307 ಅದು. ಹೇಳಿ. 307 ಕೊನೆ ಪ್ರಯತ್ನ. 365 ಕಿಡ್ನಾಪ್. 395 ದರೋಡೆ. ಓಕೆ, ಇವತ್ತಿಷ್ಟು ಸಾಕು. ನಮಸ್ಕಾರಗಳು ಎಲ್ಲ ನಗುಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್. ಹಾಟ್ಲಿ ವೆಲ್ಕಮ್. ಸಾಕಾಗಿರೋ ಇವತ್ತಿನ ಟ್ರ್ಯಾಪ್ನ ನಾನು ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಈ ಒಂದು ಚಾನಲಲ್ಲಿ ಈ ಒಂದು ವಿಡಿಯೋನ ಹೊಸದಾಗಿ ನೋಡ್ತಿರೋರು ಒಂದು ಮನವಿ, ನೀವು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದರ ಆಲ್ ಬಟನ್ ಒತ್ತೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ಮೊದಲು ನೋಡ್ಬೋದು. ಹಾಗೆಯೇ ನೀವು ಕೂಡ ಡೀಲ್ ಕಳಿಸ್ತೀರಾ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ ಅಂದರೆ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರು ಜೊತೆಗೆ ಯಾರನ್ನು ನಾನು ಟ್ರ್ಯಾಪ್ ಮಾಡಬೇಕು ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ನ ಕಳಿಸಿ. ಅದಾದಮೇಲೆ ನೀವು ಯಾವ ಊರಿಂದ ಮೆಸೇಜ್ ಮಾಡ್ತಾಯಿದ್ದೀರಿ, ಹಾಗೆ ಯಾರಿಗೆ ನೀವು ಟ್ರ್ಯಾಪ್ ಮಾಡಬೇಕು ನಾನು ಅಂತ ನಂಬರ್ ಕಳಿಸಿರ್ತಾರೆ, ಅವ್ರ ಬಗ್ಗೆ ಒಂದು ಸಣ್ಣ ಡೀಟೇಲ್ಸನ್ನು ನೀವು ವಾಯ್ಸ್ ಮೆಸೇಜಲ್ಲಿ ಕಳಿಸಿದ್ರು ಕೂಡ ನನಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಬನ್ನಿ. ನನಗೆ ಹರೀಶ್ ಅನ್ನೋರು ಮೆಸೇಜ್ ಮಾಡಿದ್ರೆ ಪವಿತ್ರಾಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಅಂತ ನಾವು ಇದಕ್ಕೆ ಕಾಲ್ ಮಾಡ್ತಾ ಇದ್ವಿ. ಪವಿತ್ರಾಗೆ ಹಲೋ ಹಲೋ, ಯಾರು? ಇದ್ಯಾರು ಪವಿತ್ರ ಅವರ ಮಾತಾಡೋದು? ಹೌದು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾರು ಹೇಳಿ? ಯಾಕೆ ಏನಕ್ಕೆ ರೆಕಾರ್ಡ್ ಮಾಡ್ಕೊತಾ ಇದ್ದೀರಿ? ನೀವು ಅದೇನೋ ಫ್ರೆಶ್ ಆಯ್ತು ಹೇಳಿ ಕಿವಿ ಹತ್ರ ಕೊಟ್ಕೊಂಡಿದ್ದೆ. ಯಾರು ಹೇಳಿ ನೀವು? ಆಫ್ ಮಾಡಿ, ಫಸ್ಟು ಆಫ್ ಮಾಡಿ. ಹೇಳಿ. ಮಾಡಿದ್ರಾ? ಮಾಡಿದೆ. ಯಾರು ಹೇಳಿ ನೀವು? ಎಲ್ಲಿ ಮಾಡಿದ್ರಿ? ಮಾಡಿಲ್ಲ ನೀವಿನ್ನ? ಮಾಡಿದ್ದೀವಿ, ನನ್ನ ಫೋನಲ್ಲಿ ನಾನು ಮಾಡಿದ್ದೀನಿ. ಮಾಡಿಲ್ಲ ಅಂತಂದ್ರೆ ನನಗೇನು ಕಿವಿ ಇಲ್ವಾ? ಕೇಳಿಸಲ್ವಾ? ಕಿವಿಡಾಗೈತಾ ನನ್ನ ಕಿವಿ? ಅದು ಆಫ್ ಮಾಡಿದ್ದೀನಿ. ಆಫ್ ಮಾಡಿದ್ರೆ ಇದು ಕಾಲ್ ರೆಕಾರ್ಡ್ ಎಂಡೆಡ್ ಅಂತ ಬರ್ತದೆ. ಹುಡುಗಿ ಮಾತಾಡ್ತಾಳೆ, ನನಗೆ ಗೊತ್ತಾಗಲ್ವ ಅದು? ಆ ಬಟನ್ ಓಪನ್ ಆದ್ರಷ್ಟೇ, ಟಚ್ ಆದ್ರಷ್ಟೇ ಹೇಳ್ತದೆ, ಆಫ್ ಮಾಡಿದಾಗ ಹೇಳಲ್ಲ. ನೋಡಿ, ನನ್ನ ಕಿವಿಗೆ ಹೂವು ಮುಡಿಸ್ಬೇಡಿ. ನಾವ್ಯಾಕೆ ಹೂವು ಮುಡಿಸ್ಲಿ? ಸರಿ, ಯಾರು ಹೇಳಿ ಕಾಲ್ ಮಾಡಿರೋದು? ಯಾಕೆ ನೀವು ಮುಡ್ಸೋರು ಮುಡಿಸಿ, ನನಗೆ ಯಾಕೆ ಮುಡಿಸ್ತೀರ ಹೂನ? ಅಯ್ಯೋಯಪ್ಪ, ನಿಮ್ಗೆ ಯಾಕೆ ನಾನು ಹೂವು ಮುಡಿಸ್ಲಿ? ಈಗ ಯಾರು ಹೇಳಿ? ಇಲ್ಲ ಹೂ ಮುಡಿಸ್ತಾ ಇಲ್ಲ. ಈಗ ಹೂವಿನ ತೋಟನೇ ಮುಡಿಸ್ತಾ ಇದ್ದೀರ ತಂದು ಇಲ್ಲಿ. ಆಫ್ ಮಾಡಿ ಅಂದರೆ ನಿನ್ಗೆ ಅದೊಂದು ಆಯ್ತಾ ಇಲ್ಲ, ಯಾಕೆ ಅಂತ ಗೊತ್ತಾಯ್ತಾ ಇಲ್ಲ. ಆಫ್ ಮಾಡಿದ್ದೀನಿ ಹೇಳಿ. ಈಗ ರೆಕಾರ್ಡ್ ಆಗಿದೆ, ನಿಮ್ಗೇನು ತೊಂದರೆ? ತೊಂದರೆ ಅಂದರೆ ಏನಕ್ಕೆ ಹಾಕಿದ್ರಿ ಅಂತ ನಾನು ಕೇಳೋದು ಫಸ್ಟು. ನಮ್ಮ ಇಷ್ಟ, ನಾವ್ ಯಾವ ಥರ ಹೆಂಗಾರ ರೆಕಾರ್ಡ್ ಮಾಡ್ಕೊತೀವಿ. ಅದನ್ನೇ ಹೇಳ್ಬೇಕಲ್ವ ನೀವು? ಆಫ್ ಮಾಡಿದ್ದೀನಿ ಅಂತ ಮತ್ತೆ ಯಾಕೆ ಸುಳ್ಳು ಯಾಕೆ ಬೊಗಳೋದು? ಬಗ್ಲತೆಲ್ಲ ಕರೆಕ್ಟಾಗಿ ಮಾತಾಡಿ. ಬಗ್ಲಕ್ಕೆ ನಾಯಿನ ನಾವು ಮಾತಾಡ್ತಾ ಇದ್ದೀವಿ. ಅದೇನೇನು ಅವು ಥರ ತಾಳ್ತೀರೋ ನನಗಂತೂ ಗೊತ್ತಾಗಲ್ಲ. ನೀವು ಫಸ್ಟೇ ಈ ಮಾತನ್ನ ಹೇಳಿದಿದ್ರೆ ನೀವು ನಾನು ಒಪ್ಕೋತಾ ಇದ್ದೆ. ಬೇರೆ ಏನು ಬೇಕಾಗಿಲ್ಲ ನನಗೆ. ನೀವು ಯಾರು ಫೋನ್ ಯಾಕೆ ಮಾಡಿದ್ದೀರಾ ನನಗೆ? ಅದನ್ನೇ ಆಫ್ ಮಾಡಿದ್ರೆ ನಾನು ಹೇಳ್ಬೋದು. ನೀವು ಆಫ್ ಮಾಡದೆ ಇಲ್ಲಿ ನೀವು ಒಳ್ಳೆ ನಾಟಕ ಆಡ್ತಾ ಇದ್ರೆ ನೀವು. ಅಯ್ಯೋ, ಆಫ್ ಮಾಡಿದ್ದೀನಿ ಹೇಳಿ, ರೆಕಾರ್ಡ್ ಯಾಕೆ ಮಾಡಲಿ ನಾನು? ನೋಡಿ, ಇದ್ರೆ ಒಂಥರ ಇರಿ. ಅಯ್ಯೋ, ಒಂಥರ ಇರಿ. ಇನ್ನೇನು ಎಷ್ಟು ಇದ್ದಾವೆ ನಾವು? ನಾನೇನು ನೆನ್ನೆ ಮೊನ್ನೆಯಿಂದ ಫೋನ್ ಯೂಸ್ ಮಾಡ್ತಿಲ್ಲ. ನಾನು 15-20 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಅಷ್ಟೊಂದು ಏನು ಗೊತ್ತಾಗದೇ ಇರೋ ಗಮಾಡು ಅನ್ಕೋಬೇಡಿ ನನ್ನ. ಈಗ ಆ ಥರ ನಾನೇನು ಹೇಳಿಲ್ವಲ್ಲ. ಮತ್ತೆ ನಿಮಗೆ ನೀವೇ ಬಾಯಿ ಮುಚ್ಕೊಂಡು ಆಫ್ ಮಾಡಮ್ಮ. ಆಫ್ ಮಾಡಿದ್ದೀನಿ ಅಂದ್ರೆ ನೀವು ನಂಬಿಲ್ಲ ಅಂದ್ರೆ ಈಗ ಇನ್ನೇನು ಹೇಳ್ಬೇಕು ನಾವು? ಇದೇ ಥರ ಆ ಥರ ಆನ್ಸರ್ ಮಾಡಬೇಕು. ಸರಿ ಆಯಿತು. ಈ ಪಕ್ಕ ಆಫ್ ಮಾಡಿದ್ದೀರಾ? ಹೌದು. ಆಯಿತು, ರೆಕಾರ್ಡಿಂಗ್ ಆನ್ ಮಾಡಿ ಇವಾಗ ನೋಡೋಣ. ರೆಕಾರ್ಡ್ ಅದು ಆನ್ ಮಾಡೋಕ್ಕಾಗಲ್ಲ ತಿರ್ಗಾ. ಈಗ ಸರಿ, ಯಾರು ಹೇಳಿ? ಇದೇ ನಾಟಕ ಬೇಡ ಅಂತೀರ ನಾನು ಅವಾಗಿಂದ. ಈ ನಾಟಕ ನಾನು ಯಾಕೆ ಆಡ್ಲಿ? ನಿಮ್ ಜೊತೆ ನಾಟಕ ಯಾಕೆ ಆಡ್ಲಿ? ಮತ್ತೆ ಯಾಕೆ ಒಂದ್ಸಲ ಮಾಡಿದ್ದೀನಿ ಆಪು ಅನ್ನೋದು, ಇನ್ನೊಂದ್ಸಲ ಮಾಡಿಲ್ಲ ಅನ್ನೋದು? ಈಗ ಸರಿ ಹೇಳಿ, ಅದೇನು? ಯಾರು ನೀವು? ಫೋನ್ ಮಾಡಿದ್ದು ಯಾಕೆ? ಇವಾಗ ಆನ್ ಮಾಡಿ, ರೆಕಾರ್ಡ್ ಆನ್ ಮಾಡಿ. ನಾನು ಹೇಳ್ತಾ ಇದ್ದೀನಿ, ರೆಕಾರ್ಡ್ ಆನ್ ಮಾಡಿ. ಏನು ನಾನು ಮಾಡಲ್ಲ ಹೇಳಿ. ಈಗ ಯಾರು ಮಾಡಬೇಕು? ಬಾಯಿ ಮುಚ್ಕೊಂಡು ಇವಾಗ. ನೀವ್ ಯಾರು? ನನ್ನ ಇಷ್ಟ. ಬಾಯಿ ಮುಚ್ಕೊಳಕ್ ನೀವ್ ಯಾರು? ಬಾಯಿ ಮುಚ್ಕೊಂಡು ಹೆಂಗ್ ಮಾತಾಡ್ಲಿ? ಮುಚ್ಕೊಂಡು ಆಫ್ ಮಾಡಿ ಬಾಯ್ನ ಅಂತ ಹೇಳಿದ್ದು ನಾನು. ಬಾಯಿ ಮುಚ್ಕೊಂಡು ಮಾತಾಡಿ ಅಂತಲ್ಲ. ಸರಿ ಹೇಳಿ ಫೋನ. ಯಾರೋ ಗೊತ್ತಿಲ್ಲ ನನಗೆ. ಹಿಂಗೆ ಕಳ್ಬೇಕಾಡಂಗೆ ಆಡಿದ್ರೆ ನನಗೆ ಗೊತ್ತಾಗಲ್ಲ ಅಂತಲ್ಲ ಎಲ್ಲನೂ. ಇದೇನು ಸರಿಯಾಗಿ ಮಾತಾಡಿದ್ದೀನಿ? ಏನೇನೋ ಮಾತಾಡ್ತಿದ್ದೀರಾ? ಏನೇನೋ ಯಾಕೆ ಮಾತಾಡಲಿ ನಾನು ಏನು ಕೇಳಿದೆ? ರೆಕಾರ್ಡಿಂಗ್ ಆಫ್ ಮಾಡಿ ಅಂತ ಹೇಳಿದ್ದು ನಾನು. ದೇವ್ರೆ, ಈಗ ನೀವು ಯಾರು ಹೇಳಿ? ಫೋನ್ ಯಾಕೆ ಕಾಲ್ ಮಾಡಿದ್ದೀರಾ ಅಷ್ಟೇ ಈಗ ಬೇಕಾಗಿರೋದು ನನಗೆ. ಅದನ್ನೇ ನಾನು ಹೇಳಬೇಕು. ರೆಕಾರ್ಡಿಂಗ್ ಆನ್ ಮಾಡಿ ಈಗ. ಅಲ್ಲಿ ನನಗೇನು ಇಂಗ್ಲೀಷ್ ಬರಲ್ವಾ? ಹಾಂ, ಇವಾಗ ಆಫ್ ಮಾಡಿಬಿಟ್ಟು. ಯಾರೋ ನನಗೆ ಗೊತ್ತಿಲ್ಲ, ಹೇಳಿ. ಏನು ಹೇಳಿ? ಇಲ್ಲ ಇಷ್ಟು ನಾಟಕ ಮಾಡಿದ್ಮೇಲೆ ಹೇಳ್ಬಿಟ್ರೆ ನನಗೆ ಅವಮಾನ ಅದು. ಅಪ್ಪ 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 ಅಪ್ಪ, ಇಷ್ಟೊತ್ತರೆಗೂ ನನಗೆ ಇಲ್ಲಿ ಹಿಂಗೆ ಹೂವು ಮುಡಿಸ್ಬಿಟ್ಟು ಇಷ್ಟು ಆಟ ಆಡ್ಸಿ.
ನಿಮ್ಗೆ ಈಗ ಯಾರು ಹೇಳಿ ನೀವು ಫೋನ್ ಮಾಡಿರೋದು ಏನು ಉದ್ದೇಶ ಹೇಳಿ ಅಷ್ಟೇ. ಯಾಕೆ ಹೇಳ್ಬೇಕು ನಾನು? ಫೋನ್ ಮಾಡಿದ್ರೆ ತಾನೇ ಯಾರು ಅಂತ ಹೇಳಿ, ಇಷ್ಟೆಲ್ಲ ಮಾತಾಡ್ಬಿಟ್ಟು ಯಾರು ಅಂತ ಹೇಳಿದ್ರೆ ಏನು ಮಾತಾಡಿಲ್ಲ ನಾನು. ಏನು ಮಾತಾಡೋದು ಇಷ್ಟು ಬೇರೆ ನಾನು? ಕಟ್ ಮಾಡಿ ಫೋನು. ನಾಟಕ ಯಾಕೆ ಮಾಡಬೇಕು ಅಂತ ನಾನು ಕೇಳ್ತಾ ಇರೋದು. ಏನ್ ನಾಟಕ ಏನ್ ಮಾಡಿಲ್ವಲ್ಲ, ನಾನೇನ್ ನಾಟಕ ಮಾಡಿದನು? ಇದನ್ನೇ ಬೇಡ ಅಂತಿರೋದು ನಾನು. ಯವ್ವ ಏನ್ ಎಷ್ಟು ವರ್ಷ ಪರಿಚಯ ಇರೋ ತರ ಮಾತಾಡ್ತಾ ಇದ್ರಲ್ಲ ನೀವು, ಯಾರು ಅಂತ ಗೊತ್ತಾಗ್ತಿಲ್ಲ. ಈ ನಾಟಕ ಡ್ರಾಮಾ ಬಿಟ್ಬಿಡಿ. ನಾನು ಏನ್ ಡ್ರಾಮಾ ಮಾಡ್ತೀನಿ ಹೇಳಿ, 14 ಹೋಗ್ಲಿ. ಹೆಸರು ಬೇರೆ ಕೊಡ್ಬೇಕಾ ಇದಕ್ಕೆ? ಏನ್ ಕಾಲ್ ಮಾಡಿದಿರ ಅಂತ ಕೇಳಲೇಬೇಕು ತಾನೆ. ನಮ್ ಫೋನ್ ಕಾಲ್ ಬತ್ತು ಅಂತಂದ್ರೆ ಏನ್ ಮಾಡಿದಿರ ಅಂತ ಕೇಳ್ಬೇಕಲ್ವಾ? ಇದು ನಾಟಕ ಅಂತಾರ? ಸರಿ, ಅದನ್ನ ಕೇಳಕ್ಕೊಂದು ರೀತಿ ನೀತಿ ಇರ್ತದೆ. ರೆಕಾರ್ಡಿಂಗ್ ಒತ್ಬಿಟ್ರೆ ಬಟನ್ನ ಮಾತಾಡ್ದೆ ನಾನು. ರೆಕಾರ್ಡಿಂಗ್ ಮಾಡಿದ್ರೆ ಏನರ್ಥ? ರೆಕಾರ್ಡಿಂಗೇ ಮಾಡಿಲ್ವಲ್ಲ, ಹೇಳದ್ನಲ್ಲ, ಅದೇನೋ ಟಚ್ ಆಯ್ತು ಆಫ್ ಮಾಡಿದೀನಿ, ಅದೇನು ಹೇಳಿ. ರೆಕಾರ್ಡಿಂಗ್ ಮಾಡ್ಕೊಂಡ್ರೆ ಏನರ್ಥ? ಏನು ಅರ್ಥ ಇಲ್ಲ, ಮಾಡ್ಬೇಕು ಅಂತ ಮಾಡಿಲ್ವಲ್ಲ ನಾವು. ಅರ್ಗಿಣಿ ಮಾಡ್ಬೇಕು ಅಂತ ಮಾಡಿಲ್ವಂತೆ. ಮಾಡ್ಬೇಕು ಅಂತ ಮಾಡಿಲ್ಲ, ಟಚ್ ಆಯ್ತು, ಕಿವಿ ಹತ್ರ ಹಿಂಗ್ ಕೊಡ್ಕೊಂಡಿರೋ ಟಚ್ ಆಗ್ಬಿಡ್ತದೆ ಎಲ್ಲಾನು. ಏನ್ ಈಗ ಸರಿ, ನೀವ್ ಯಾರು ಹೇಳಿ? ನಿಮ್ ಹತ್ರ ಇಷ್ಟೊತ್ತು ನಾನು ಮಾತಾಡ್ತಾ ಇರೋದೇ ಇದು. ಈಗ ಏನು ಇದು ಅಂದ್ರೆ? ಈಗ ನೀವ್ ಯಾರು ಹೇಳಿ, ಯಾರು ಬೇಕು ನಿಮ್ಗೆ? ಅಲ್ಲ, ನನಗೆ ಅದೊಂದು ಕ್ಲಿಯರ್ ಆಗ್ಬೇಕು. ಇದು ಅಂದ್ರೆ ಏನು? ಏನು ಇಲ್ಲ, ಈಗ ಹೇಳಿ. ಫೋನ್ ಕಟ್ ಮಾಡ್ಲಾ, ಹೇಳ್ತೀರಾ ಯಾರು ನೀವು? ಅಯ್ಯೋ, ಆಫ್ರಿಕಾದಿಂದ ಹಿಡ್ಕ ಬಂದ್ರೆ ಕೋತಿ ತರ ಆಡ್ಬೇಡಿ. ನನ್ಗೆ ಇದು ಅಂದ್ರಲ್ಲ, ಅದೇನು ನನ್ಗೆ ಹೇಳಿ ಫಸ್ಟು. ನಾನು ಅಂದಿಲ್ವಲ್ಲ. ಅಂದಿದ್ರೆ ಆ ಬಾಯಿಗೆ ಹುಳ ಬೀಳಿ. ಅಯ್ಯಪ್ಪ, ಯಾರು ನೀವು? ಹೇಳಬೇಕಾ? ಮತ್ತೆ ಫೋನ್ ಮಾಡ್ಬಿಟ್ಟು ಹೇಳಬೇಕಂದ್ರೆ ಯಪ್ಪ ಜಾಸ್ತಿ ಟೆನ್ಷನ್ ಕೊಡ್ಬಿಡಿ. ಅದು ಯಾರು ಅಂತ ಹೇಳ್ಬಿಡಿ. ಹೇಳ್ತೀನಿ. ಪೆನ್ನು ಪೇಪರ್ ಐತಾ ಮನೇಲಿ? ಪೆನ್ನು ಪೇಪರ ಇದೆ, ತಗೊಳ್ಳಿ. ಹೇಗೆ ತಗೊಳ್ಳಿ, ಹೇಳ್ತೀನಿ ಫಸ್ಟು. ನಮ್ಗೆ ಬರೆಯಕ್ಕೆ ಬರಲ್ವಲ್ಲ, ಪೆನ್ನು ಪೇಪರ್ ತಗೊಂಡು ಏನ್ ಮಾಡಿ? ನೀನು ಹೆಬ್ಬೆಟಾ? ಇವೆಲ್ಲ ಗೊತ್ತಾಗಲ್ಲ. ರೆಕಾರ್ಡಿಂಗ್ ಮಾಡಕ್ಕೆಲ್ಲ ಗೊತ್ತಾಯ್ತದ? ಅದು ಗೊತ್ತಾಗಲ್ಲ, ಮಿಸ್ ಆಗಲ್ಲ ಆಯ್ತಲ್ಲ ಅಂತ ಹೇಳಿದ್ನಲ್ಲ. ಹಂಗಾರೆ ಹೆಬ್ಬೆಟ್ಟಿಗೆ ರೆಕಾರ್ಡಿಂಗ್ ಎಲ್ಲ ಗೊತ್ತಾಯ್ತದ? ಅದು ಗೊತ್ತಿಲ್ಲ, ಟಚ್ ಆಗಿರ್ಬೇಕು, ಕಿವಿ ಹತ್ರ ಕೊಟ್ಕೊಂಡಿದ್ರೆ ಆಗೈತೆ. ಆಫ್ ಮಾಡೋದು ಹೆಂಗೆ ಗೊತ್ತಾಯ್ತದೆ? ಅದೇನು ಹೆಬ್ಬೆಟ್ ಓದ್ಲೇಬೇಕಾ? ಇನ್ನೇನು ಮತ್ತೆ? ಈಗ ಅದೇನು ಹೇಳಿ, ಪೆನ್ನು ಪೇಪರ್ ತಗೊಂಡಿದ್ದೀನಿ, ಅದೇನು ಹೇಳಿ. 307. 307 ಅಂದ್ರೆ 307. ಅಯ್ಯೋ, ಅದೇ ಅರ್ಥ ಆಯ್ತು. ಮೊದಲನೇದೇ ಅಂದ್ರೆ ಏನು? ಬರ್ಕೊಳ್ಳಿ. 307. ಪೆನ್ ಎತ್ತಾ ಇಲ್ವಲ್ಲ. ಗಾನು ಒಂದು ಪೆನ್ ಕೊಡೆ. ಇನ್ನು 2-3 ಪೆನ್ ಒಂದು ಓದಿದ್ದೇವೆ ಇಲ್ಲಿ. ಹೇಳಿ. 307. ಆಯ್ತು ಹೇಳಿ. 307. 307. 307 ಅಂದ್ರೆ 07. ಆಯ್ತಾ? ಕೊಲೆ ಪ್ರಯತ್ನ ಅಂತಾನೆ ಬರಿಬೇಕಾ? ಅಟೆಂಪ್ಟ್ ಮಾಡ್ರು. 365. ಕಿಡ್ನಾಪ್. ಏನು ಯಾರು ಹೇಳಿ ಕಿಡ್ನಾಪ್ ಅರ್ಥ? ಅಂದ್ರೆ ಅಪಹರಣ. 395. ದರೋಡೆ. ಯಾವ್ಯಾವ್ದು ಬರ್ಕೊಂಡ್ರಿ ಈಗ? 37007 ಕೊನೆ ಪ್ರಯತ್ನ. 307 ಅದು. ಹೇಳಿ. 307 ಕೊನೆ ಪ್ರಯತ್ನ. 365 ಕಿಡ್ನಾಪ್. 395 ದರೋಡೆ. ಓಕೆ, ಇವತ್ತಿಷ್ಟು ಸಾಕು. ಇನ್ನೇನು? ಈಗ ನೀವ್ ಯಾರು ಹೇಳಿ, ಸುಮ್ಮನೆ ತಲೆ ತಿನ್ಬೇಡಿ. ನಮ್ಮ ತಲೆ ತಿಂತ ಇಲ್ಲ ಕೋತಿ. ಇವೆಲ್ಲ ನಮ್ಮ ಸೆಕ್ಷನ್ಗಳಿರೋದು, ತಿಳ್ಕೊಳ್ಳಿ. ಇವನ್ನೆಲ್ಲ ಸುಮ್ಮನೆ ಏನೇನೋ ತಿಳ್ಕೊಳ್ಳೋದಲ್ಲ, ರೀಲ್ಸ್ ನೋಡೋದಲ್ಲ. ನಮ್ಮ ಸೆಕ್ಷನ್ಗಳನ್ನ ನಾವೇ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಏನು? ನಮಗೋಸ್ಕರ ತಾನೇ ಇವೆಲ್ಲ ಮಾಡಿರೋದು. ನಮಗೋಸ್ಕರ ನಮ್ಗೇನು ಇದರಿಂದ ಉಪಯೋಗ? ನಿಮ್ಗೆ ಗೊತ್ತಿತ್ತಾ ಇಷ್ಟು ದಿವಸ 307 ಏನು ಅಂತ? ಗೊತ್ತಿರ್ಲಿಲ್ಲ. 307 ಬರ್ಕೊಳ್ಳಿ ಅಂದ್ರೆ 370 ಬರ್ಕೊಳ್ಳೋದು. ಈಗ ಏನೋ ಒಂದು ಯಾರು ಹೇಳಿ, ಫೋನ್ ಕಟ್ ಮಾಡ್ಲಾ, ಹೇಳ್ತೀರಾ? ನನ್ನ ಹೆಸರು ಶಂಕರ ಅಂದ್ಬಿಟ್ಟು ಎಲ್ಲರೂ ನನ್ನ ಸೆಕ್ಷನ್ ಶಂಕರ ಅಂತಾರೆ. ನಾನು ಡೈಲಿ ಫೋನ್ ಮಾಡಿ ಒಬ್ಬೊಬ್ರಿಗೆ ನಮ್ಮ ಸಂವಿಧಾನದಲ್ಲಿರೋ ಸೆಕ್ಷನ್ಗಳ ಬಗ್ಗೆ ಅರಿವು ಮೂಡಿಸ್ತೀನಿ. ನಮ್ಮ ನಂಬರ್ ನಿಮ್ಗೆ ಯಾರು ಯಾಕೆ ಕೊಡಬೇಕು? ನಾನೇ ತಗೋತೀನಿ. ಹೆಂಗ್ ತಗೊಂಡ್ರಿ? ಯಾಕೆ ತಗೊಳಕ್ಕಾಗಲ್ಲ? ಆಗಲ್ಲ ತಗೊಳಕ್ಕೆ. ಯಾಕೆ? ನಿಮ್ದೇನು ಅಷ್ಟೊಂದು ಪ್ರೈವೇಟ್ ನಂಬರಾ? ಅಯ್ಯೋ ಯಪ್ಪ, ಕರೆಕ್ಟಾಗಿ ಹೇಳಿ ಅದು ಯಾರು ಅಂತ. ಯಪ್ಪ ಗಿಪ್ಪ ಅನ್ಬೇಡಿ, ಶಂಕರನೇ ಸಾಕು. ದೇವ್ರೇ, ನಿಮ್ ನಂಬರ್ ಕೊಟ್ಟಾರ ಯಾರು ನಿಮ್ಗೆ ಹೇಳಿ? ಹರೀಶ್ ಅಂದ್ಬಿಟ್ಟು ನಿಮ್ಮ ನಂಬರ್ ಕೊಟ್ಟಿದ್ದು. ಹರೀಶ್ ಅಂತನಾ? ಹೌದು. ಕೊಡ್ತಾರ ನಿಮ್ಗೆ ಬಕ್ರಾ ಮಾಡೋದಕ್ಕೆ. ನನ್ನ ಹೆಸರು ಬಂದು RJ ಸುನಿಲ್ ಅಂತ, ನಿಜವಾದ ಹೆಸರು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ.
ಯಾವ ಊರು ನಿಮ್ಮದು? ಯಪ್ಪ ಮಾಚ್ಕೊಂಡಲ್ಲಿ. ಯಾವ ಕಡೆ ಬರೋದು? ಮಂಡ್ಯ. ಥ್ಯಾಂಕ್ ಯು ನಮ್ಮಟ್ಟು ಮಾತಾಡೋದಕ್ಕೆ ಪವಿತ್ರ ಅವರೇ. ನೀವು ಮೊದಲೇ ಹೇಳಕ್ಕಿಲ್ವಾ ಹೋಗ್ಲಿ? ಹೇಳ್ಬಿಟ್ಟು ಮಾಡೋಕ್ಕೆ ಬೇರೆಯವ್ರವ್ರೆ, ನಾವು ಹೇಳ್ದೆ ಮಾಡೋದು ಹಿಂಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮಟ್ಟು ಮಾತಾಡೋದಕ್ಕೆ. ಹಾಂ ಸರಿ, ಓಕೆ. ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಬಂದಿರೋ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರು ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿ ಇದ್ದಾರೆ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್. RJ Sunil Prank Calls.